ಇಸ್ಕೊಂಡು ಒಂದು ಅಡ್ವಾನ್ಸನ್ನು ಮಾಡಿಬಿಟ್ಟು ರೈಟ್ ಅಂತ ಹಾಡಿಸ್ ತೊಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡೋಕ್ಕೆ ನೋಡಿದಾಗ ಭಾಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರೋ ಇಲ್ವಾ ಗೊತ್ತಿಲ್ಲ, ಇನ್ನು ಕ್ಯಾಮ್ರಾಮ್ಯಾನ್ ಡಿಒಪಿ. ಹೌದಾ? ಬಂದಿಲ್ಲ. ಓಕೆ, ಬೇಗ ಗುಣಮುಖ ಆಗಲಿ ಅವರು. ಅವ್ರದ್ದು ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನು ರಶ್ ನೋಡಿದ ತಕ್ಷಣ ನಾನು ಯಾವುದೂ ಅಷ್ಟೇ ಒಂದು ಸಾಂಗ್ ಆಗಲಿ ಅಥವಾ ಮತ್ತೊಂದು ಒಂದು ಇಷ್ಟ ಆದರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಹೇಳ್ತೀನಿ. ಅಂಥದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಆಮೇಲೆ ಇನ್ನು DI ಆದರೆ ಇನ್ನು ಕಷ್ಟ ಅಂತ ಹೇಗಿರುತ್ತೆ ಅಂತ. ಬಟ್ ಒಬ್ರಿಗೆ ಕಷ್ಟ ಆಗ್ಬಿಡುತ್ತೆ ಇಲ್ಲಿ ಸುಧಾಕರ್ ಅವ್ರಿಗೆ. DI ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಹಾಳಾಗ್ಬಿಡ್ತೀವಿ ಅನ್ಕೊಂತಾರೆ. ಆಮೇಲೆ ಕಿಶೋರ್ ಸರ್ನು ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದರೆ ಕಿಶೋರ್ ಸರ್ದು ಒಂದು ಸಿನಿಮಾನು ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗು. ಈ ಇದರಲ್ಲಿ ಒಂದು ಅವ್ರ ಗೆಟಪ್ ಆಗಲಿ, ಆ ಕ್ಯಾರೆಕ್ಟ್ರ್ ಹೇಳೋವಾಗಿಲ್ಲ ನಾನು ಯಾವ ಕ್ಯಾರೆಕ್ಟ್ರು ಅಂತ ಡೈರೆಕ್ಟ್ರು ಹೇಳಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಟೈಟ್ಲು ಬಂದು ಇದರಲ್ಲಿ ಹೇಳೋ ಆಗಿಲ್ಲ ಅಂತ ಹೇಳಿದ್ದಾರೆ, ಗೊತ್ತು, ಸ್ಕ್ರೀನ್ ಬರುತ್ತೆ. ಬಟ್ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿ ಏನಂದರೆ ಇದರಲ್ಲಿರೋರು ಎಲ್ಲರೂ 1 2 3 4 5 6 ಜನ ಡೈರೆಕ್ಟರ್ಸು. 6 ಜನ ಡೈರೆಕ್ಟರ್ಸನ್ನು ಆ್ಯಕ್ಟ್ ಮಾಡಿಸಿದ್ದಾರೆ. ಒಂದೇ ಕಡೆ ನಿಂತ್ಕೊಳ್ದಾ? ಬನ್ನಿ, ನಿರ್ದೇಶಕರೆಲ್ಲರೂ ಒಂದೇ ಕಡೆ ಈ ಸಿನಿಮಾನಲ್ಲಿ. ನೀವು ಆ ಕಡೆ ಹೋಗ್ಬಿಡಿ, ನೀವು ಆರ್ಟಿಸ್ಟು. ಸುಧಾಕರ್ ಅವ್ರು ಜಾಯ್ನ್ ಆಗಬೇಕು ಸ್ಟೇಜ್ಗೆ. ಸುಧಾಕರ್ ಸರ್ ಆನ್ ಸ್ಟೇಜ್. ಏನಂದ್ರೆ ಅವರು ನಮ್ಮನ್ನು ಹಿಡ್ದಾಕದೇ ಭಾಳ ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಅಷ್ಟು ಕ್ವಾಟ್ಲೈನು ಕೊಟ್ಟಿದ್ದೀವಿ, ಬನ್ನಿ ಬ್ರದರ್ ಅಂದ್ಕೊಂಡು ತಮಾಷೆ ಮಾಡಿಕೊಂಡು. ಬಟ್ ಸೆಟ್ಟಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ಅದೇನು ಸೀರಿಯಸ್ನೆಸ್ ಇತ್ತು ಆ ಸೀರಿಯಸ್ನೆಸ್ ಇತ್ತು. ಹಾಗಾಗಿ ಒಳ್ಳೇದಾಗಲಿ ಬ್ರದರ್, ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಕಡಿದೀನಿ ಅನಿಸುತ್ತೆ. ತೊಂದರೆ ಇಲ್ಲ, ಮಾಧ್ಯಮದವರು ಟ್ರಿಮ್ ಮಾಡ್ಕೊತಾರೆ, ತೊಂದರೆ ಇಲ್ಲ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಒಂದು ಸಿನಿಮಾ ಎಂಡಲ್ಲಿ ಅದ್ರದ್ದು ಒಂದು ಚೈನ್ ಲಿಂಕ್ ಏನಿದೆ ಅದು ಓಪನ್ ಆಗ್ತಾ ಹೋಗುತ್ತೆ. ಕೀ ಕೊಡೋ ಕ್ಯಾರೆಕ್ಟ್ರು. ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ನಮ್ಮ ಮಾಧ್ಯಮ ಮಿತ್ರರು ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಎಲ್ಲರನ್ನು ಒಗ್ಗೂಡಿಸ್ತಾರೆ, ತುಂಬ ಸಂತೋಷ. ಅವ್ರನ್ನ ಆತ್ಮೀಯರು ಹೌದು. ಅವ್ರ ಕಥೆ ಗೀತೆಯಲ್ಲಿ ಹೇಳ್ತಾ ಇದ್ರು. ಆ ಕಥೆ ಕೇಳಿ ನಾನು ಸಿನಿಮಾ ಹಲವಾರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೂಡ ತುಂಬ ಕಥೆನ ಕೇಳಿ ತುಂಬ ಶಾಕು ಆಯಿತು. ಅಂದೆ, ರಾಮ್ ಪ್ರಸಾದ್ ನೀವು ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀರ. ಆ ಕನಸು ನಾನು ಹೊಸ ಕಥೆ ಮಾಡಿದ್ವಿ ಅದು ಇದು ಅಂತ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಅವ್ರಿಗೆ ಯಾವ ಕ್ಯಾಮ್ರಾಗಳು ಯಾವುದೋ ಬಂದಿದೆ ಅಂತ ಯೂಸ್ ಮಾಡೋದ್ರಲ್ಲಿ ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್ಸು. ಒಂದು ಯಾವುದೋ ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತು, ಇಲ್ಲಿ ಯಾವುದೋ ಸಿಕ್ಕಿಲ್ಲ. ಅವತ್ತು ನೈಟ್ 9 ಗಂಟೆಗೆ ಊಟ ಮಾಡೋವಾಗ ಫೋನ್ ಮಾಡ್ತಾರೆ, ಸರ್ ನಾಳೆ ಶೂಟಿಂಗ್ ಇದೆ, ಕ್ಯಾಮ್ರಾ ಒಂದು ಕೈ ಕೊಡ್ತಾ ಇದ್ದೀನಿ, ಇಲ್ಲಿ ಯಾರೋ ಇಲ್ವಂತೆ, ಅದು ಇದು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಹೈದರಾಬಾದ್ ಫೋನ್ ಮಾಡಿದೆ. ನಾನು ಯೂಸ್ ಮಾಡಿದಂಥ ಮರ್ಯಾದರಮಣ್ಣ ಅಂತ ಮಾಡಿದಾಗ ಅದೇ ಯೂನಿಟ್ ಯೂಸ್ ಮಾಡಿದ್ದೆ. ಅಲ್ಲಿ ಫೋನ್ ಮಾಡಿದೆ, ಹಿಂಗೆ ಬೇಕು ಅಂತ ಹೇಳಿದೆ. ಸರಿ, ಇವ್ರ ನಂಬರ್ ಕೊಟ್ಟೆ. ಅವರೆಲ್ಲ ಮಾತಾಡಿ ಇದು ಮಾಡೋಷ್ಟು ಅವರೆಲ್ಲ ಅಸ್ಟೆಂಟ್ಸ್ನೆಲ್ಲ ಅರೇಂಜ್ ಮಾಡೋದಕ್ಕೆ 2 ಗಂಟೆ ರಾತ್ರಿ ಆಗಿದೆ. ಅಷ್ಟೊತ್ತು ಅಲ್ಲ ಹೊರಡಿಸಿ, ಇನ್ನು ಗುರುಪ್ರಸಾದ್ ಅವರು ಹೇಳಿದ್ದಾರೆ, ಮತ್ತು ನೀವು ಈ ಚಿತ್ರ ಒಳ್ಳೆ ಚಿತ್ರ ಮಾಡ್ತಾ ಅಂತ ಹೊರಡಿಸಿ ಬೆಳಗ್ಗೆ 8 ಗಂಟೆ ಬಂದು ನಾವು ಲೊಕೇಶನ್ಗೆ ಹೋದಾಗ ಇಲ್ಲಿ ಗೋಲ್ಡನ್ ಫಾರ್ಮ್ ಇದರಲ್ಲಿ ಅಲ್ಲಿ ಬಂದ್ಕೊಳ್ಳಿ ತೆಲುಗಿನಲ್ಲಿ ಮಾತಾಡ್ತಾ ಇದ್ರು. ಹೈದರಾಬಾದ್ ಬಂದ್ರ ಅಂತಂದ್ರೆ, ಹ್ಞೂ ಸರ್ ಅಂತಂದ್ರೆ. ಎಷ್ಟು ಗಂಟೆ ಬಂದ್ರಿ ಅಂತ, ಸರ್ ರಾತ್ರಿ 2 ಗಂಟೆ ಬಿಟ್ವಿ, ಬಂದು ಇಲ್ಲಿ ಸ್ನಾನ ಮಾಡ್ತಾ ಇದೀವಿ ಅಂತಂದ್ರು. ಆ ರೀತಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಎಲ್ಲೇ ಇರಲಿ ತರಿಸ್ಕೊಂಡು, ಜೊತೆಗೆ ಇವಾಗ ಹಾಲೇಶ್ ಅಂತ ಕ್ಯಾಮ್ರಾಮನ್ ಬಗ್ಗೆ ಹೇಳಿದ್ರು, ಅವ್ರು ಇಟ್ಟಂಥ ಶಾರ್ಟ್ಗಳು ನಾನು ಆ್ಯಕ್ಟ್ ಮಾಡೋದು ನೋಡ್ತಾ ಇದ್ದೆ, ಲೈಟಿಂಗ್ ಎಲ್ಲ. ಯಾಕೆ ನಾವು ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಹಿಂದೆ ನಿಂತ್ಕೊಳ್ತಾ ಇದ್ವಿ, ಈ ಸಾರಿ ಕ್ಯಾಮ್ರಾ ಮುಂದೆ ನಿಲ್ಸ್ಕೊಂಡಿದ್ವಿ. ಇವಾಗ ಹಲವಾರು ಚಿತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದೊಂದು ಒಂದು ಹಂತವಾಗಿ ಹೋಗ್ತಾ ಇದೆ. ಆಮೇಲೆ ಕಿಶೋರ್ ಅವ್ರದ್ದು ನಾಗೇಂದ್ರ ಹೇಳ್ದಂಗೆ ಕೆಲವು ಗೆಟಪ್ಗಳನ್ನ ನೋಡ್ತಾ ಇದ್ರೆ ಒಂಥರ ವಿಭಿನ್ನತೆ ಇದೆ. ಒಟ್ಟಾಗಿ ಚಿತ್ರ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಅದನ್ನು ಬೆಳೆಸೋದು ಉಳಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವ್ರ ಕೈಲಿರುತ್ತೆ. ಜೊತೆಗೆ ಪ್ರೇಕ್ಷಕರು ಇತ್ತೀಚೆಗೆ ಥಿಯೇಟ್ರ್ ಬರೋದೇ ತುಂಬ ಕಮ್ಮಿ ಆಗ್ತಾ ಇದೆ. ಇಂಥ ಚಿತ್ರಗಳು ಬಂದಾಗ ಪ್ರೇಕ್ಷಕರು ಥಿಯೇಟ್ರ್ಗಳಲ್ಲಿ ನೋಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಚಿತ್ರದ ಶೀರ್ಷಿಕೆ ಅನಾವರಣಕ್ಕೆ ಒಂದು ನಾಂದಿಯಾಗಿದೆ. ಎಲ್ಲ ಮಾಧ್ಯಮ ಮಿತ್ರರು, ಹಾಗಾಗಿ ರಾಮ್ ಪ್ರಸಾದ್ ಅವರು ನನಗೆ 15-20 ವರ್ಷದಿಂದ ಒಳ್ಳೆ ಸ್ನೇಹಿತರು. ಅದು ಚಿತ್ರರಂಗದಲ್ಲಿ ಅವರ ನನ್ನ ಒಡನಾಟ ಹಾಗೆ ಬೆಳ್ಕೊಂಡು ಬಂದಿದೆ. ಜೊತೆಗೆ ಈ ಚಿತ್ರದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟು ಅವರು, ನಾವು ಮತ್ತು ನಾಗೇಂದ್ರ ಸರ್
ಎಲ್ಲರೂ ಒಟ್ಟಿಗೆ ನಿರ್ದೇಶಕರು ಇದ್ರ ಜೊತೆಗೆ ಅಭಿನಯ ಮಾಡ್ತಾ ಇರುವಾಗ ಎಲ್ಲರಿಗೂ ನಮಗೂ ಒಂಥರ ಖುಷಿ ಆಗುತ್ತೆ. ಒಟ್ಟಿಗೆ ಸೇರಿಸಿ ಅವರು ನಮಗೆ ಇದನ್ನು ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೆ ಧನ್ಯವಾದ. ಮತ್ತು ಇದರಲ್ಲಿ ಕಿಶೋರ್ ಸಾರು ಮತ್ತು ಹಾಲೇಶ್ ಸಾರು ಮತ್ತು ಒಳ್ಳೊಳ್ಳೆ ಕಲಾವಿದರು, ಟೆಕ್ನಿಷಿಯನ್ಸು, ಹಾಗೆ ಇವರು ಹೆಚ್ಚಿನ ರೀತಿಯಲ್ಲಿ ಹಣನ ವಿನಿಯೋಗಿಸಿ ತುಂಬ ಚೆನ್ನಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದು ಎಷ್ಟೇ ಕಷ್ಟ ಆದರೂ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಕೃತಿ ಮಾತೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ, ಆ ಸಿನಿಮಾ ಸಕ್ಸಸ್ ಆಗಲಿ, ಇನ್ನೂ 16 ಸಿನಿಮಾ ತೆಗೆಯುವಂಥ ಶಕ್ತಿನ ಆ ಪ್ರಕೃತಿ ಮಾತೆ ಅವ್ರಿಗೆ ದಯಪಾಲಿಸಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ವಂದನೆ ಹೇಳ್ತಾ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಕೆಲಸ ನನಗೆ ಒಪ್ಪಿಸಿದ ರಾಮ್ ಪ್ರಸಾದ್ ಸರ್. ನನಗೆ ಈಸ್ ವೆರಿ ಗುಡ್ ಫ್ರೆಂಡ್. ಅಂದರೆ ತುಂಬ ಕ್ರಿಯೇಟಿವ್ ಇರೋ ಒಂದು ಡೈರೆಕ್ಟರು. ಇನ್ನು ಕೆಲಸ ಶುರುವಾಗಿಲ್ಲ, ದಿಸ್ ಓನ್ಲಿ ಸ್ಟಾರ್ಟ್. ಇವಾಗೇನು ನಾವು ಟೈಟಲ್ ಲಾಂಚ್ ಪ್ಲ್ಯಾನ್ ಮಾಡಿದ್ದೀವಲ್ಲ, ಇದು ಜಸ್ಟ್ ಇನಿಷಿಯಲ್ ಸ್ಟೇಜ್ ನಮ್ಮ ಕೆಲಸ. ಇನ್ನೂ ತುಂಬ ಕೆಲಸ ಇದೆ, ಅವ್ರ ಸಪೋರ್ಟ್ ತುಂಬ ಇರುತ್ತೆ ನಮಗೆ. ಥ್ಯಾಂಕ್ ಯು. ಮತ್ತು ಕಲಾವಿದರು ತಂತ್ರಜ್ಞರಿಗೆ ನಮಸ್ಕಾರಗಳು. ನಮ್ಮ ರಾಮ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾರೋಂಥ ಈ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡ್ತಾಯಿದ್ದೀನಿ. ನನಗೇನು ಖುಷಿ ಅಂತಂದರೆ ಇಲ್ಲಿ ಇರೋಷ್ಟು ಜನಗಳಿಗೆಲ್ಲ ಇದೆರಡನೇ ಚಿತ್ರ ನನಗೆ. ಅವ್ರ ಜೊತೆ ಈ ಹಿಂದೆಗಡೆ ಲಂಕೆ ಅನ್ನೋ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ದೆ. ಅದು ರಿಲೀಸ್ ಆಗಿದೆ ಹೇಳ್ಬೋದು. ಅದರಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಇಲ್ಲ, ಇದು ಹೇಳುವಾಗಿಲ್ಲ. ಲಂಕೆಯಲ್ಲಿ ಒಂದು ಪಾತ್ರ ಮಾಡಿದ್ದೆ. ಈಗ ಎರಡನೇ ಚಿತ್ರದಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗೆಳೆಯರೆಲ್ಲ ನಿರ್ದೇಶಕರ ಒಂದು 5-6 ಜನ ನಿರ್ದೇಶಕರು ಕೂಡ ಆಕ್ಟ್ ಮಾಡಿದ್ದು ಸಿನಿಮಾ ಮಾಡಿದ್ದಾರೆ. ನನಗೆ ಲಂಕೆಗಿಂತ ಇದು ಇನ್ನೂ ವಿಭಿನ್ನವಾಗಿದೆ ಅನ್ನೋದು ಒಂದು ನನಗೆ ಮನಸ್ಸು ಕನಿಸ್ತಾ ಇದೆ. ಅಷ್ಟು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರು ಎರಡೂ ಅವ್ರಿಗೆ ಆಗಿರೋದ್ರಿಂದ ನನ್ನ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಗೆಳೆಯ. ಥ್ಯಾಂಕ್ ಯು. Yeah, last one but best one. Action. ಥ್ಯಾಂಕ್ ಯು. ದಯವಿಟ್ಟು ಒಂಚೂರು ಸೈಡ್ ವಿಂಗ್ ಬನ್ನಿ. ಧನ್ಯವಾದಗಳು. ಬಹಳ ಸಂತೋಷ ಆಗ್ತಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾವಾಗಲೂ ಹೇಳ್ತೀನಿ ನನ್ನ ಕೆಲಸ ಮಾತಾಡಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ನಾನು ಸಿನಿಮಾದ ಮುಹೂರ್ತ ಕೂಡ ನಾನು ಮಾಡೋದಿಲ್ಲ ಜನರಲ್ಲಾಗಿ. ಮತ್ತು ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾನು ಕುಂಬಳಕಾಯಿ ಕೂಡ ಹೊಡೆಯೋದಿಲ್ಲ. ಕೆಲಸ ಬಸವಣ್ಣ ಗಾಯಕ ಯೋಗಿ, ಅವ್ರ ಗಾಯಕನೇ ಕೈಲಾಸ ಅಂತ ಹೇಳಿದ್ರು. ಆ ರೀತಿ ಕೆಲಸ ಅಷ್ಟೇ ಮಾತಾಡಬೇಕು. ಆ ಉದ್ದೇಶದಿಂದ ನಾವು ಇಷ್ಟು ದಿನ ಸಿನಿಮಾ ಶುರುವಾಗಿ 1 ವರ್ಷ ಆಯಿತು. ಆಗಿನಿಂದ ಕೂಡ ನಾವು ಕೆಲಸವನ್ನೇ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೊಂದು 6-7 ದಿನ ಬಾಕಿ ಇದೆ ಅಷ್ಟೇ. ಈಗ ತೆರೆಗೆ ತರಬೇಕು ಅಂತ ಇದ್ದೀವಿ. ಇನ್ನು ಡಿಟಾಕ್ಸ್ ಬಗ್ಗೆ ಹೇಳೋದಾದರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಹೆಣ್ಣಿನ ಮನಸ್ಸು ಒಂದು 7 ವರ್ಷದ ಮಗುವಿಂದ 70 ವರ್ಷದ ಅಜ್ಜಿವರೆಗೂ ಯಾವ ರೀತಿ ಅವ್ರ ಮನಸ್ಸಿನಲ್ಲಿ ತುಮುಲಗಳಿರ್ತವೆ, ಯಾವ ರೀತಿ ಹೋರಾಟಗಳಿರ್ತವೆ, ಯಾವ ರೀತಿ ಹೊಡೆದಾಟಗಳಿರ್ತವೆ ಜೀವನದಲ್ಲಿ ಅನ್ನೋದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರೋವಂಥ ಕಥೆನೇ ಡಿಟಾಕ್ಸ್. ಅಂದರೆ ಬಾಡಿ ಡಿಟಾಕ್ಸ್ ಅಂತ ಜನರಲ್ಲಾಗಿ ಹೇಳ್ತಾರೆ. ನಾನು ಇಲ್ಲಿ ಮನಸ್ಸಿನ ಡಿಟಾಕ್ಸ್ನ ಮಾಡೋದಕ್ಕೆ ಹೊರಟಿದ್ದೀನಿ. ಅದೇ ಮನಸ್ಸಿನ ಡಿಟಾಕ್ಸ್ ಇದೊಂಥರ ಹೆಡ್ ಕ್ಲೀನರ್ ಥರ ಕೆಲಸ ಮಾಡುತ್ತೆ. ಕೇಳಿ ಸರ್, ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಹಾಂ, ಮೈಂಡ್ ಡಿಟಾಕ್ಸ್, ಮನಸ್ಸಿನ ಡಿಟಾಕ್ಸ್, ಅದನ್ನೇ ನಾನು ಸೂಚ್ಯವಾಗಿ ಹೇಳಿರೋದು. ಕೇಳಿ ಸರ್, ಪ್ರಶ್ನೆ ಏನಾದರೂ ಇದ್ರೆ. ಹೌದು ಹೌದು, ಅದೇ ಟಾಕ್ಸಿಕ್ ಇಂದ ಡಿಟಾಕ್ಸ್ ಎಡೆಗೆ, ಆ ಪ್ರಕ್ರಿಯೆಗೆ ನಾವು ಡಿಟಾಕ್ಸ್ ಅಂತ ಹೇಳ್ತಾ ಇರೋದು. ಹೌದು ಸರ್, ಥ್ಯಾಂಕ್ ಯು. 95% ಆಗಿದೆ. ಬೆಂಗಳೂರು, ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಮಾಡಿದ್ದೀವಿ. ಇದು ಸಮುದ್ರದ ಬ್ಯಾಕ್ ಟಾಪ್ನಲ್ಲಿ ಇಟ್ಕೊಂಡು ಮಾಡಿರೋವಂಥ ಕತೆ. ಸೊ ಹಾಗಾಗಿ ಹೆಚ್ಚಿನ ಭಾಗ ಚಿತ್ರೀಕರಣ ನಾವು ಮಂಗಳೂರು, ಉಡುಪಿನಲ್ಲೇ ಮಾಡಿದ್ದೀವಿ. ಇನ್ನು ನನಗೆ ಟೆಕ್ನಿಕಲ್, ಹೌದು, ಇದೊಂದು ಟೆಕ್ನಿಕಲ್ ಸಿನಿಮಾ, ಟೆಕ್ನಿಷಿಯನ್ಸ್ ಸಿನಿಮಾ. ಸೊ ಅದೇ ಉದ್ದೇಶದಿಂದ ನಾವು ಮೊದಲು ತಂತ್ರಜ್ಞರಿಗೆ ನಾವು ಗೌರವ ಸಲ್ಲಿಸಿದ್ದು. ಆ ನಿಟ್ಟಿನಲ್ಲಿ ಹೇಳೋದಾದರೆ ನನ್ನ ಶಕ್ತಿ ಹಾಲೇಶ್, ಮತ್ತು ಎಲ್ವಿನ್ ಜೋಶ್, ಮತ್ತು ನಮ್ಮ ಸುಧಾಕರ್, ಮತ್ತು ನನ್ನ ಸೂರಿ ಮಾಸ್ಟ್ರು, ನನ್ನ ಗೆಳೆಯ ಮುರಳಿ ಮಾಸ್ಟ್ರು, ಇವರೆಲ್ಲರೂ ನನ್ನ ಶಕ್ತಿ. ಸೊ ಇದು ಮೊದಲನೇದಾಗಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಹೊರಟಿದ್ದು ಸಿನಿಮಾ. ಅದಾದಮೇಲೆ
ಇಡೀ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಷ್ಟು ಸೂಪರ್ ಸ್ಟಾರ್ಸ್ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಜನ ಸೂಪರ್ ಸ್ಟಾರ್ಸ್ ಮನೆ ಬಾಗಿಲು ತಟ್ಟಿದ್ದೀನಿ ನಾನು. ಎಲ್ಲರಿಗೂ ಕತೆ ಹೇಳಿದ್ದೀನಿ. ಸೊ ಫೈನಲಿ ನನಗೆ ಇಷ್ಟ ಆಗಿದ್ದು ತುಂಬಾ ಇಲ್ಲ, ಇದು ಯಾರೂ ವರ್ಕ್ ಆಗ್ತಾ ಇಲ್ಲ ಇದಕ್ಕೆ, ಈ ಕಥೆಗೆ ನನಗೆ ಕಮಲ್ ಹಾಸನ್ ಥರ ನಟ ಬೇಕು ಅಂತ ಅನ್ನಿಸ್ದಾಗ ನನಗೆ ಮತ್ತೆ ಸ್ಟ್ರೈಕ್ ಆಗಿತ್ತು ಕಿಶೋರ್ ಸರ್. ಅವ್ರಿಗೆ ನಾನು ಹೋಗಿ ಕತೆ ಹೇಳಿದೆ. ಕತೆ ಹೇಳಿದಾಗ ರಾಮ್ ಪ್ರಸಾದ್, ನಾನು ಪೊಲೀಸ್ ಪಾತ್ರಗಳು ತುಂಬ ಮಾಡಿ ಬೋರ್ ಆಗಿಬಿಟ್ಟಿದ್ದೀನಿ ರಾಮ್ ಪ್ರಸಾದ್ ಅಂತ ಹೇಳಿದರು. ಸರ್ ಖಂಡಿತವಾಗ್ಲೂ ಇಲ್ಲ ಸರ್, ನಾನು ನಿಮಗೆ ಇನ್ನೊಂದು ಪಾತ್ರ ಹೇಳಿದ್ನಲ್ವ, ಆ ಪಾತ್ರಕ್ಕೆ ಸರ್ ನಾನು ನಿಮ್ಮನ್ನು ಕೇಳ್ತಾ ಇರೋದು ಅಂತ ಹೇಳಿದಾಗ ಭಾಳ ಸಂತೋಷಪಟ್ಟರು. ಅಷ್ಟೇ ಪ್ರೀತಿಯಿಂದ ನಮಗೆ ಇದುವರೆಗೂ ಮಾಡಿಕೊಟ್ಟಿದ್ದಾರೆ ಕೆಲಸನ. ಸೊ ಇಲ್ಲ, ಅದು ಗೊತ್ತಿಲ್ಲ, ಅದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅದೇ ಕಷ್ಟ ಆಗ್ತಾ ಇರೋದು. ಥ್ಯಾಂಕ್ ಯು. ಹೌದು, ಅದು ಕ್ರಮೇಣ ಸ್ವಲ್ಪ ಸ್ವಲ್ಪನೇ ಫೀಡಿಂಗ್ ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿರೋದು. ಡಿಟಾಕ್ಸ್ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಆ ಥರ ಆಗುತ್ತೆ. ಆ ಉದ್ದೇಶದಿಂದ ಈಗ ಟೈಟಲ್ ಅಷ್ಟೇ ನಾವು ತೋರಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಟೈಟಲ್ ಲಾಂಚ್ ಮಾಡಿದ್ದೀನಿ. ಅಂತ ಹೇಳಿದ್ರಿ, ನಾವು ಟೈಟಲ್ ರಿವೀಲ್ ಅಂತಂದಾಗ ನಮ್ದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್. ನೀವು ಯಾವ್ದಾದ್ರು ಒಂದು ಹೊಸ ಥೀಮ್ ಅಲ್ಲಿ, ಇಷ್ಟೊಂದು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಕಲಾವಿದ್ರು ಯಾವ್ದಾದ್ರು ಥೀಮ್ ಅಲ್ಲಿ, ಈಗ ಏನಂದ್ರೆ ನಾವು ಟೆಕ್ನಾಲಜಿ ಜೊತೆಗೆ ಹೊಂದ್ಕೊಂಡೇ ಹೋಗ್ಬೇಕಮ್ಮ. ಅದಿದೆ, ಅದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಅಷ್ಟೇ ಅದೇ ಥರನೇ ಆಗಿತ್ತು, ಇವಾಗಲೂ ಹಾಗೆ ಆಗುತ್ತೆ, ಮುಂದಕ್ಕೂ ಹಾಗೆ ಆಗುತ್ತೆ. ನಾವು ಈ ಟೆಕ್ನಾಲಜಿ ಜೊತೆ ಹೋಗಲಿಲ್ಲ ಅಂತಂದರೆ ನಾವು ಮುಂದುವರಿಲಿಕ್ಕೆ ಆಗೋದೇ ಇಲ್ಲ. ಇತ್ತೀಚೆಗೆ ಒಂದಷ್ಟು ಘಟನೆಗಳು ನಡೀತು ಸರ್. ಈಗ ನೀವು ಹೆಣ್ಣು ಮಕ್ಕಳ ಮನಸ್ಸಿನ ಡಿಟಾಕ್ಸ್ ಅಂದಿದ್ದಕ್ಕೆ ಈ ಪ್ರಶ್ನೆ, ಎಲ್ಲ ಒಂದಷ್ಟು ಹೆಣ್ಮಕ್ಳು ಗುಡ್ಡದ ಮೇಲಿಂದ ಹುಡುಗರನ್ನ ತಳ್ಳೋವಂಥದ್ದು, ಆ ಒಂದು ಇನ್ಸ್ಪಿರೇಷನ್ ಇಂದ ಡಿಟಾಕ್ಸ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಅದೊಂದು ಬೇರೆ ಕತೆ ಮಾಡ್ತಾ ಇದ್ರೆ. ನನ್ನ 12 ಜನ ನಾಯಕಿಯರಿದ್ದಾರೆ ಈ ಚಿತ್ರದಲ್ಲಿ. ಸೊ ಅವ್ರಿಗೆ ಒಂದೊಂದು ಪಾತ್ರಕ್ಕೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಹಾಗಾಗಿ ಸೂಚ್ಯವಾಗಿ ಪ್ರತಿಯೊಂದನ್ನು ಹೇಳ್ತಾ ಇದೆ. ಸಮಾಜದ ಎಷ್ಟು ಸ್ತರಗಳಿದ್ದಾವೆ ಅಷ್ಟು ಸ್ತರಗಳ ಬಗ್ಗೆನೂ ಮಾಡಿರುವಂಥದ್ದು, ಅಂದರೆ ಹೆಣ್ಣಿಗೆ ಸಂಬಂಧಪಟ್ಟಂತೆ ಮಾಡಿರುವಂಥದ್ದು. ಎಲ್ಲ ಕಡೆಯಿಂದನೂ ಹೈದರಾಬಾದಿಂದ ಇದ್ದಾರೆ, ಮತ್ತು ಜೈಪುರಿಂದ ಇದ್ದಾರೆ, ಡೆಲ್ಲಿಯಿಂದ ಇದ್ದಾರೆ, ಉತ್ತರಾಖಂಡಿಂದ ಇದ್ದಾರೆ. ಆ ರೀತಿ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಇದ್ದಾರೆ. ಕರ್ನಾಟಕದಿಂದಲೂ ಇದ್ದಾರೆ, ಇಲ್ಲೇ ಇದ್ದಾರೆ. ಇಲ್ಲಿ ಪೂಜಾ ರಾಮಚಂದ್ರ ಕರ್ನಾಟಕದವರನ್ನೇ. ಹಾಂ, ಅವ್ರ ಹೀರೋಯಿನ್ಸ್ ಬಗ್ಗೆ ಕೇಳ್ತಾ ಇರೋದು. ಸರ್ ಹೇಳಿ. ಅದು ಕೋರ್ಸ್ 2ನಲ್ಲಿ ಬರುತ್ತೆ ಸರ್. ನಾವು ಇವಾಗಲೇ ಹೇಳಿದ್ರೆ ಅದು ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಆ ಉದ್ದೇಶದಿಂದ ನಾನು ಅದನ್ನು ಬೇಕು ಅಂತಲೇ ಹೈಡ್ ಮಾಡಿದ್ದೀನಿ ಸರ್. ಖಂಡಿತವಾಗ್ಲೂ ಹೌದು, ಇದು ಸತ್ಯಘಟನೆ ಆಧಾರಿತ ಚಿತ್ರ. ಸೊ ಇದ್ರ ಮುಂದಕ್ಕೆ ಒಂದೊಂದು ಸ್ವಲ್ಪನೇ ನಾನು ಫೀಡ್ ಮಾಡ್ತಾ ಹೋಗ್ತೀನಿ ಯಾವುದು ಏನು ಅಂತ. ಇವತ್ತು ಓನ್ಲಿ ಶೀರ್ಷಿಕೆ ಅನಾವರಣ ಮಾತ್ರ ಮಾಡಬೇಕು ಅನ್ನೋದು ತಲೆಯಲ್ಲಿರೋ ಕಾರಣದಿಂದಾಗಿ ಒಂದು ಸ್ವಲ್ಪನೇ ಕೊಡ್ತಾ ಹೋಗೋಣ ಅಂತ. ಸೈಕಾಲಜಿ ಅಧ್ಯಯನ ಹುಟ್ಟಿದಾಗಿಂದನೇ ಸೈಕಾಲಜಿ ಅಧ್ಯಯನ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಇದು ನಾವು ಭಾರತೀಯರು ಆಧ್ಯಾತ್ಮದ ಜೊತೆಗೇ ನಾವು ಹೊಂದ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಸೊ ಜೊತೆನೆಲ್ಲ ಇದನ್ನೂ ಅಷ್ಟೇ, ಸೈಕಾಲಜಿನೂ ನಮ್ಮ ಜೊತೆನೆಲ್ಲ ಇರುತ್ತೆ, ನಮ್ಗದು ಗೊತ್ತಿರೋದಿಲ್ಲ. ಉದಾಹರಣೆಗೆ ಆಂಜನೇಯನಿಗೆ ಅವ್ನು ತುಂಬ ಶಕ್ತಿವಂತ ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ, ಬೇರೆಯವ್ರು ಹೇಳಬೇಕು. ಸೊ ಅದೇ ರೀತಿಯೇ ಪ್ರತಿಯೊಂದು ನಮ್ಮ ಭಾರತೀಯರಿಗಲೇ ಪ್ರತಿಯೊಂದೂ ಅಡ್ಕೊಂಡಿದೆ. ಮಹಾಭಾರತ ಆಗಲಿ ಅಥವಾ ರಾಮಾಯಣ ಬಿಟ್ಟು ನಾವು ಕತೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಅದರ ರೆಫರೆನ್ಸೇ ಇದೆ. ಶೀರ್ಷಿಕೆ ಅನಾವರಣ ಅಂತ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟ್, ಬೇರೆ ಏನೂ ಹೇಳೋಂಗಿಲ್ಲ. ನಾವು ಮಾತಾಡಬೇಕು ಅಂದರೆ ಎಲ್ಲರನ್ನೂ ಹೊಗಳಬೇಕು, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಹೇಳಬೇಕು. ಇದೇ ಆಗುತ್ತೆ. ಗೊತ್ತಿಲ್ಲ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ಉತ್ತರ ಕೊಡ್ಬೋದೇನೋ. ಇಲ್ಲ, ಅವ್ರು ಹೇಳಿದ್ರಲ್ಲ ಅಲ್ಲ ಅದು ಅಂತ ಅಂದ್ಬಿಟ್ಟು. ಅದು ಮಜಾ ಅಂದರೆ ನನಗೆ ಈ ಸಿನಿಮಾ ಒಳಗಡೆ ಬರೋದಕ್ಕೆ ಮುಖ್ಯ ಕಾರಣ ರಾಮ್ ಪ್ರಸಾದ್ ಯಾಕೆ ಅಂತಂದರೆ ರಾಮ್ ಪ್ರಸಾದ್ ಅವರ ಸಿನಿಮಾ ಬಗ್ಗೆ ಏನೋ ಪ್ಯಾಷನ್, ಅವರ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ. ಫಸ್ಟ್ ಅವ್ರ ಕತೆ ಹೇಳ್ಬೇಕಾದ್ರೆ ಅದರಲ್ಲೂ ಇಷ್ಟೇ, ಹಿಂಗೆ ಇಷ್ಟಿಷ್ಟೇ ರಿವೀಲ್ ಮಾಡೋದು ಅವರು.
ಕತೆ ಎಲ್ಲ ಅಲ್ಲಲ್ಲಿ ಹೇಳ್ಬಿಟ್ಟು ಯಾವ ಪಾತ್ರ ಅಂತಲೂ ಹೇಳಲಿಲ್ಲ. ಸರಿ ಸಿನಿಮಾ ನೀವು ಮಾಡಬೇಕು. ನನಗೆ ಪೊಲೀಸ್ ರೋಲ್ ಬಂದರೆ ನನಗೆ ಭಯ ಶುರು ಅಂತ ಆಗಲೇ ಪೊಲೀಸ್ ಮಾಡಕ್ಕೆ ಕರ್ಕೊಂಬರ್ತಾರೆ ಮತ್ತೆ ಅಂತ. ನಾನು ಪೊಲೀಸ್ ರೋಲ್ ಮಾಡಲ್ಲ, ಅದು ಇಲ್ಲಲ್ಲ ಸರ್, ಇನ್ನೊಂದು ರೋಲ್ ನೀವು ಮಾಡಬೇಕು. ಸರಿ ಓಕೆ, ಕ್ಲೈಮ್ಯಾಕ್ಸ್ ಏನು ಹೇಳಿ? ಕ್ಲೈಮ್ಯಾಕ್ಸ್ ಹೇಳಕ್ಕೆ ರೆಡಿ ಇಲ್ಲ. ಸುಮಾರು ಸತಾಯಿಸಿದ್ರು, ನಾನು ಸತಾಯಿಸಿದೆ. ಇಲ್ಲ ನಾನು ಡೇಟ್ ಕೊಡಲ್ಲ, ನೀವು ಒಪ್ಕೊಂಡ್ರೆ ನಾನು ಕ್ಲೈಮ್ಯಾಕ್ಸ್ ಹೇಳ್ತೀನಿ ಅಂತ. ಒಪ್ಕೊಂಡ್ಬಿಟ್ಟು ಮೇಲೆ ಕ್ಲೈಮ್ಯಾಕ್ಸ್ ಇಷ್ಟ ಆಗದೆ ಇದ್ರೆ ಹೆಂಗೆ ಅಂತ. ಸರಿ ಆಮೇಲೆ ನಾವು ಹೇಳಿ ತಪ್ಪಿಸ್ಕೊಳ್ಳೋಣ, ಪರವಾಗಿಲ್ಲ ಇವ್ರು ಹೇಳಿ ಕ್ಲೈಮ್ಯಾಕ್ಸ್ ಇಷ್ಟ ಆದ್ರೂ ಮಾಡಿದ್ರೆ ನೆಪ ಹೇಳಿ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಹೇಳ್ದಂಗೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ನಾವು ಹಂಗೆ ಜನರಲೈಸ್ ಮಾಡ್ಬಿಡ್ತೀವಿ. ಸ್ವಲ್ಪ ಯೋಚನೆಗೆ ಹಚ್ಚುವಂತ, ಜೊತೆಗೆ ಒಂದು ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂತ ಸಿನಿಮಾ. ನೋಡ್ತಾನೇನೆ ಅಂದ್ರೆ ಅವರ ಕಥೆ ಹೇಳುವ ಶೈಲಿ, ಚಿತ್ರಕಥೆಯ ವಿಧಾನ ಒಂದಷ್ಟು ನಾನ್ ಲೀನಿಯರ್ ಆಗಿರುತ್ತೆ. ಜೊತೆಗೆ ಸುಮಾರು ಇವ್ರು ಹೇಳಿದಲ್ಲ, ಅಷ್ಟು ಜನ ಆಕ್ಟರ್ಗಳು ಬಂದಾಗ, ಅಷ್ಟು ಪಾತ್ರಗಳು, ಎಲ್ಲವೂ ಮುಖ್ಯ ಪಾತ್ರಗಳು ಬಂದಾಗ ಆ ಕಥೆಗಳು, ಬೇಕಾದಷ್ಟು ಕಥೆಗಳು ಒಂದಕ್ಕೊಂದು ಎಳ್ಕೊಂಡು ಹೋಗಿವೆ. ಇವೆಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅವರೇನೋ ಪ್ರೀತಿಯಲ್ಲಿ ಹೇಳ್ಬಿಟ್ರು, ಕಮಲ್ ಸರ್ಗೆಲ್ಲ ನಮ್ಮನ್ನೆಲ್ಲ ಕಂಪೇರ್ ಮಾಡ್ಕೊಳ್ಳಬಾರ್ದು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆದ ಪಾತ್ರ, ನನಗೂ ತುಂಬ ಫ್ರೆಶ್ ಆಗಿತ್ತು. ಬೇರೆ ಏನಂತ ನಾನು ಇದುವರೆಗೂ ಪ್ರಯತ್ನ ಪಡೆದೇ ಇರುವಂಥ ಒಂದು ಪಾತ್ರ, ಜೊತೆಗೆ ಬೇಕಾದಷ್ಟು ಶೇಡ್ಗಳಿದ್ದಂಥ ಪಾತ್ರ. ಜೊತೆಗೆ ಅವ್ರು ಹೇಳ್ದಂಗೆ ಇವತ್ತಿನ ಟಾಕ್ಸಿಸಿಟಿ ಇಷ್ಟೊಂದು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಡಿಟಾಕ್ಸ್ ಮಾಡೋಕ್ಕೆ ಸಿನಿಮಾ ಒಂದು ಕಲೆಯ ಮಾಧ್ಯಮದಿಂದ ಖಂಡಿತ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಅದು ಮಾಡುತ್ತೆ ಅನ್ಸುತ್ತೆ. ಜನ ಅದನ್ನು ನಿರ್ಧರಿಸಬೇಕು. ಪ್ರಯತ್ನ ಅಂತೂ ಆಗಿದೆ, ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಎಷ್ಟೊಂದು ಜನ ಒಟ್ಟಿಗೆ ಸೇರಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾದ ತುಂಬ ಪ್ರಮುಖ ಪ್ರಮುಖ ಪಾತ್ರ ವಹಿಸಿರುವಂಥವ್ರೇನೆ. ಯಾಕಂದ್ರೆ ಅವ್ರು ಎಲ್ಲರಿಂದನೂ ಈ ಸಿನಿಮಾ ಒಂದೊಂದು ಹಂತ ಮೇಲಕ್ಕೆ ಹೋಗ್ತಾ ಹೋಗಿದೆ. ಸೊ ಎಲ್ರಿಗೂ ಧನ್ಯವಾದ. ಇನ್ನೇನು ರಿವೀಲ್ ಮಾಡೋದಿದೆಯಾ? ಏನಂದ್ರೆ ನೀವು ಪಾತ್ರ ಅದು ಆಗ್ಲೇಬೇಕಾಗತ್ತಲ್ಲ. ಅಂದ್ರೆ ಒಬ್ಬ ಕಲಾವಿದನ ಜೀವನ ಎಷ್ಟು ಮಹಾ ಇರುತ್ತೆ, ಎಷ್ಟು ಸಿನಿಮಾ ಮಾಡ್ಬೋದು ಅವನ ಜೀವನ ಕಾಲದಲ್ಲಿ. ಮಾಡೋದನ್ನ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ, ನಮ್ಮ ನಿಯತ್ತು ಯಾವಾಗಲೂ ಪ್ರೇಕ್ಷಕರಿಗೋಸ್ಕರ ಇರಬೇಕಲ್ಲ. ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋದ್ರಿಂದ, ಅವರು ಸೇರಿ ಸಿನಿಮಾ ಕಂಪ್ಲೀಟ್ ಆಗೋದ್ರಿಂದ ಅವ್ರಿಗೆ ನಾವು ಸಿನಿಮಾ ಮಾಡ್ತಾ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿರ್ಬೇಕು ಅವ್ರಿಗೆ ಅಂತ. ಬರೀ ದುಡ್ಡುಗೋಸ್ಕರ ಅಥವಾ ಏನೋ ಒಂದು ರೋಲ್ ಜಗತ್ತೆ ಅಂತ ಮಾಡೋದಕ್ಕಿಂತ ಆದಷ್ಟು ಹೆಚ್ಚಿಗೆ ಪ್ರಯತ್ನ ಪ್ರೇಕ್ಷಕರಿಗೆ ಪ್ರಾಮಾಣಿಕವಾಗಿರೋ ಪ್ರಯತ್ನ ಇರುತ್ತೆ. ಸೊ ಆ ಪ್ರಯತ್ನದಲ್ಲಿ ಕೆಲವು ಇಷ್ಟ ಆಗದೆ ಹೋಗೋದು ನನ್ನ ಕಲಿಕೆ ಅದು ಅಷ್ಟೇ. ಆ್ಯಕ್ಚುಲಾಗಿ ಆ ಥರದ ಸಿನಿಮಾಗಳು, ಆ ಥರದ ರೋಲ್ಗಳು ಬಂದು ಸಕ್ಸಸ್ ಕೂಡ ಆಗಿರೋದಿದೆ, ನನ್ನ ಜಡ್ಜ್ಮೆಂಟ್ ತಪ್ಪಾಗಿರೋದು ಕೂಡ ಇದೆ. ಅದೆಲ್ಲ ಇದ್ದು ಸಹ ನನ್ನ ಗ್ರಹಿಕೆಯಲ್ಲಿ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗೋ ಪ್ರಯತ್ನ ಇದೆ. ಹಾಗಾಗಿ ಜಾಸ್ತಿ ಬರುತ್ತೆ. ಅದೊಂದಿದೆ ನಮ್ಮಲ್ಲಿ ಮೋಸ್ಟ್ಲಿ ಆ ಪೊಲೀಸ್ ಬಗ್ಗೆ ಇರೋ ಭಯನೇ ಅನ್ಸುತ್ತೆ, ಅಥವಾ ಅವರ ಇಮೇಜನ್ನ ವೈಟ್ ವಾಶ್ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ಸುತ್ತೆ ನಾವು. ಸೊ ಅದನ್ನ ತೊಳೆದು ಹೆಂಗಾದ್ರು, ಅಥವಾ ನಮ್ಮ ಭರವಸೆ ಇರ್ಬೋದು ಅದ್ರ ಬಗ್ಗೆ, ಅಥವಾ ನಮ್ಮ ಹೋಪ್ ಪೊಲೀಸರಿಗೆ ಹಿಂಗಿರಬೇಕು ಅಂತ. ಸಿನಿಮಾ ತೋರಿಸೋದೇ ಅಲ್ವಾ, ಸಿನಿಮಾ ನೆಗೆಟಿವ್ನೇ ತೋರಿಸ್ತಾ ಇದ್ರು. ಸಿನಿಮಾ ಮೂಲಕ ನಾವು ಈ ಥರದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀವಲ್ಲ, ಹಂಗಾಗಿ ಪೊಲೀಸರನ್ನೆಲ್ಲ ಒಳ್ಳೆಯವ್ರ್ತಾರೆ ಅಂತ ತೋರಿಸ್ತೀವಿ. ನಮ್ಮಲ್ಲಿ ಇಷ್ಟೊಂದೆಲ್ಲ ಲಾಕಪ್ ಡೆತ್ಗಳಾಗ್ತಾ ಇದ್ದು, ಪೊಲೀಸ್ ಅಟ್ರಾಸಿಟಿ ಆಗ್ತಾ ಇದ್ರು, ಅವ್ರನ್ನ ಕೆಟ್ಟದಾಗ ತೋರಿಸಲ್ಲ. ಇನ್ನೊಂದು ಭಯನೂ ಇರುತ್ತೆ, ಪಿಕ್ಚರ್ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ. ಹೌದು, ಮಿಕ್ಕಿದ್ದು ಏನಿಲ್ಲ, ಕಾಮಿಡಿ ಇದು, ಬಟ್ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇವತ್ತಿನ ತನಕ ಎಷ್ಟೊತ್ತು ನಾನು ನಂಬಿ ಒಳ್ಳೆ ಸಿನಿಮಾ ಅಂತ ನಂಬ್ಕೊಂಡು ಮಾಡಿರೋದನ್ನೆಲ್ಲ ಯಾರು ಜ್ಞಾಪಿಸ್ಕೊಳ್ಳಲ್ಲ. ಸರ್ ನೀವು ಆ ಸಿನಿಮಾಲಿ ಟೀಗೆ ಮುದ್ದೆ ಕಲ್ಸ್ಕೊಂಡು ತಿಂತಿರಲ್ಲ, ಸಖತ್ತಾಗಿತ್ತು ಅಂತ ಹೇಳ್ತಾರೆ. ಏನು ಮಾಡೋಕ್ಕಲ್ಲ, ಕಾಮಿಡಿ ಒಂಥರ ಹಾಡುಗಳ ಥರ, ಮ್ಯೂಸಿಕ್ ಥರ ಸುಮಾರು ಕಾಲ ಬದುಕಿ ಸರ್ ಇದೆ ಅನ್ಸುತ್ತೆ ಸರ್. ಯಾಕಂದರೆ ಈಗ ತಾನೇ ಸಿದ್ಲಿಂಗಿ ಅವರ ಸಿನಿಮಾದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ಎಷ್ಟೋ ಸಿನಿಮಾಗಳು, ಬಂಗಾರದ ಮನುಷ್ಯ ಅಂತಲ್ಲ, ಬಂಗಾರದ ಮನುಷ್ಯ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ನೋಡೋಕೆ ಹೋದರೆ ಅದು ತುಂಬ ಸಮಾಜದಲ್ಲಿ ಬದಲಾವಣೆ ತಂದಿದೆ. ಎಷ್ಟೋ ಜನ ಸಿಟಿಗೆ ಬಂದವರು, ಸಿಟಿ ಜೀವನಕ್ಕೆ ಅಟ್ರಾಕ್ಟ್ ಆಗಿ ಬಂದವರು ವಾಪಸ್ ಕಣ್ಣಿಗೆ ಹೋಗಿ, ಜೊತೆಗೆ ಕೋಆಪರೇಟಿವ್ ಮೂವ್ಮೆಂಟ್ಗೆ ತುಂಬ ದೊಡ್ಡ ಬೂಸ್ಟ್ ಆಗಿ ಬಂಗಾರದ ಮನುಷ್ಯ ಆಯಿತು. ಆ ಥರ ಸಿನಿಮಾ ತುಂಬ ಪ್ರಭಾವಶಾಲಿ ಮಾಧ್ಯಮ. ಗೊತ್ತಿಲ್ಲ ಸರ್, ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಆಸೆ ಅಂತೂ ಇದೆ, ನಮ್ಮ ಎಲ್ಲರೂ ಅಷ್ಟೊಂದು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಪ್ರಯತ್ನನೂ ಅದಿದೆ. ಡೈರೆಕ್ಟರ್ ಹೇಳೋ ಥರ ಅದು ಹೆಣ್ಣಿನ ಮನಸ್ಸಿನ ಒಳಗಡೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಹೆಣ್ಣು ಕೊಲೆ ಅದ್ರ ಬಗ್ಗೆ ಎಲ್ಲ, ನನಗನ್ಸುತ್ತೆ ಅದು ಒಂದು ಇನ್ಸಿಡೆಂಟ್ ನಾವು ಅಷ್ಟು ದೊಡ್ಡದಾಗಿ ಮಾಡ್ಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲಲ್ಲ, ನಾನು ಹೇಳ್ತೀನಿ,
ಅದೇ ಈ 3 ಹೆಣ್ಣುಮಕ್ಳು ಮಾಡಿರೋ ಮರ್ಡರ್ನ ನಾವು ಎಷ್ಟು ದೊಡ್ಡದಾಗಿ ಮಾತಾಡ್ತೀವಿ, 1000 ಹೆಣ್ಣುಮಕ್ಳು ಕೊಲೆ ಆಗ್ತಾ ಇದೆ, ಒಂದೊಂದು ನಿಮಿಷಕ್ಕೆ ಎಷ್ಟು ರೇಪ್ಗಳಾಗ್ತಾ ಇದೆ. ಸೊ ನಾವೇನ್ ಮಾಡ್ತೀವಿ ಅದೇ, ಇದು ತುಂಬಾ ಎದ್ದು ಕಾಣಿಸೋದ್ರಿಂದ ಇದನ್ನ ತಗೊಂಡು ಹೆಣ್ಣನ್ನ ವೆನಲೈಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಏನಂದ್ರೆ ಹೆಣ್ಣಿನ ಮನಸ್ಸಲ್ಲಿ ಏನಂದ್ರೆ ಹೆಣ್ಣಿನ ಕ್ರಿಮಿನಲ್ ಮನಸ್ಸಿನೊಳಗಡೆ ಅಂತಲ್ಲ, ಹೆಣ್ಣಿನ ಮನಸ್ಸಿನೊಳಗಡೆ ನೋಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರೊಳಗಡೆ ಇರುವಂತ ಗಂಡಿನ ಬಗೆಗಿನ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ, ಅಥವಾ ಗಂಡಿನ ತಲೆ ಒಳಗಡೆ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ. ಸೊ ಟೋಟಲಿ ಒಂಥರ ಸೊಸೈಟಲ್ ಡಿಟಾಕ್ಸ್ ಅನ್ಸುತ್ತಲ್ಲ ಇದು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಹೆಚ್ಚಿಗೆ ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈಗಲೂ ಸಹ ತುಂಬ ದೊಡ್ಡ ಸಮಸ್ಯೆ ಇದೆ, ಬೇಕಾದಷ್ಟು ಕಾರಣ ಇದೆ. ಕನ್ನಡ ಎಷ್ಟು ಉದ್ದಕ್ಕೆ ಮಾತಾಡ್ತಾ ಹೋಗ್ಬೋದು. ಒಂದನ್ನು ಬಂಡವಾಳದಿಂದ ಹಿಡಿದು ಬಂಡವಾಳ ಹಾಕೋರಿಂದ ಹಿಡಿದು ಸಿನಿಮಾ ಮಾಡೋರಿಂದ ಹಿಡಿದು ಆಡಿಯನ್ಸ್ ತನಕ ಬೇಕಾದಷ್ಟು ಬದಲಾವಣೆಗಳು, ಬೇಕಾದಷ್ಟು ಅದರ ಬಗ್ಗೆ ಚಿಂತನೆ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಹೀಗೆ ಅಂತ ಒಂದೇ ಕಾರಣ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಅಥವಾ ಒಬ್ಬರನ್ನೇ ಬರೀ ಪ್ರೇಕ್ಷಕರು ಬರ್ತಾ ಇಲ್ಲಂತ ಪ್ರೇಕ್ಷಕರನ್ನ ಮಾತ್ರ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೇಕ್ಷಕರು ಬರದೇ ಇರೋದಕ್ಕೆ ನಾವು ಕಾರಣ ಆಗಿರುತ್ತೆ. ಸೊ ನಮ್ಮ ಸಿನಿಮಾಗಳು ಆ ಸ್ಟ್ಯಾಂಡರ್ಡ್ ಅಥವಾ ಅವರ ಆಸಕ್ತಿಯನ್ನು ಕೆರಳಿಸುವ ಮಟ್ಟಕ್ಕೆ ಇಲ್ಲ ಅಂತಂದರೆ ಅದಕ್ಕೆ ಅವರು ಕಾರಣ ಆಗಿರ್ತಾರೆ. ಹೆಚ್ಚು ಕಡಿಮೆ ಸಿನಿಮಾ ಆಡಿಯನ್ಸ್ನ ಪ್ರತಿಫಲಿಸುತ್ತೆ ಅಂತ ಹೇಳ್ತೀವಿ. ಕನ್ನಡಿ ಹಿಡಿದಾಗಿ ಎಲ್ಲ ಮಾಧ್ಯಮಗಳು ಸಹ ಆ ಥರ ಕನ್ನಡಿ ಹಿಡಿದಿದ್ದೀವಿ ಅಂತಂದ್ರೆ ಇದನ್ನು ನೋಡ್ತಾ ಇಲ್ಲ ಅಂದರೆ ಕನ್ನಡಿಯಲ್ಲಿ ಅವ್ರ ಮುಖ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ, ಅಥವಾ ನಾವು ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ ಏನೋ ಒಂದಿದೆ. ಸೊ ಬೇಕಾದಷ್ಟಿದೆ ಸಮಸ್ಯೆಗಳು. ಅದ್ರಲ್ಲಿ ನಾವು ಎಲ್ಲರೂ ಸೇರಿಕೊಂಡು, ಇನ್ಕ್ಲೂಡಿಂಗ್ ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಇದನ್ನ ಸರಿ ಮಾಡ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಒಂದೊಂದು ಸಿನಿಮಾಗಳು ಓಡಿದೆ. ಈಗ ಸೋ ಓಡ್ತು, ಅದು ಓಡ್ತು ಅಂದ್ರೆ ಥಿಯೇಟರ್ಗೆ ಜನ ಬರೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ನಮ್ಮ ಕೈಲಿ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಸರಿಯಾಗಿ ಕರ್ಕೊಂಡ್ಬರೋದಕ್ಕೆ. ಅದೊಂದು ಸಕ್ಸಸ್ ಆದರೂ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಸೇಮ್ ಫಾರ್ಮುಲಾ ಟ್ರೈ ಮಾಡ್ತೀವಿ ಹೊರತು ಅದರಲ್ಲಿ ಸರಿಯಾದ ಕಾರಣಗಳನ್ನ ಗುರುತಿಸಿ ಅದನ್ನ ರಿಪೀಟ್ ಮಾಡೋದು ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ಸುತ್ತೆ. ಅದನ್ನ ಮಾಡಿದ್ವಿ, ಪ್ರಯತ್ನ ಅಂತೂ ಇದ್ದೇ ಇದೆ. ಇಷ್ಟೆಲ್ಲ ಸೋಲಿದ್ರೂ ಮಾಡ್ತಾ ಇದ್ದೀವಿ ಅಂತಂದ್ರೆ ತುಂಬಾ ಒಂಥರ ಮನಸ್ಥೈರ್ಯ ಇರುವಂಥ ಒಂದು ಕಲಾ ಮಾಧ್ಯಮ ಇದು ಅಂತ ಅನ್ಸುತ್ತೆ. ಜೊತೆಗೆ ಅಷ್ಟೊಂದು ಕಮಿಟ್ಮೆಂಟ್ ಇರೋದು, ಅಷ್ಟೊಂದು ಲಾಸ್ ಆಗ್ತಾ ಇದ್ದಾಗ ಪ್ರೊಡ್ಯೂಸರ್ಗಳು ದುಡ್ಡು ಹಾಕ್ತಾನೆ ಇದ್ದಾರೆ, ಕಲಾವಿದರು ದುಡ್ಡು ಇಲ್ಲದಿದ್ರು ಬಂದು ಆಕ್ಟ್ ಮಾಡ್ತಾನೆ ಇದ್ದಾರೆ, ಟೆಕ್ನಿಷಿಯನ್ಸು ಸಕ್ಸಸ್ ಸಿಗದೇ ಇದ್ರು, ದುಡ್ಡು ಸಿಗದೇ ಇದ್ರು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಪ್ರಯತ್ನ ಅಂತೂ ಇದ್ದೇ ಇದೆ. ಎಲ್ಲಿ ಸೋಲ್ತಾ ಇದೀವಿ ಅಂತ ಹುಡ್ಕೋಬೇಕು ಅಷ್ಟೇ. ಆಲ್ರೆಡಿ ಕಿಶೋರ್ ಅವರು ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಸೊ ನನಗೆ ಅಷ್ಟೊಂದು ಕ್ವೆಶನ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಿನಿಮಾದ ಚಿತ್ರಕಥೆ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಆದರೆ ಒಂದೇ ಒಂದು ಖುಷಿ ಇದೆ, ರಾಮ್ ಪ್ರಸಾದ್ ಸರ್ ಯಾವುದೇ ಚಿತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೇಳಿದ್ರಂತೆ, ಬಟ್ ನನ್ನ ಜ್ಞಾಪಕ ಇಲ್ಲ. ಬಟ್ ಲಂಕೆಯಲ್ಲಿ ನಾನು ಅವ್ರ ಜೊತೆ ಅವ್ರ ಡೈರೆಕ್ಷನಲ್ಲಿ ಅಭಿನಯಿಸುವಂಥ ಅವಕಾಶ ಇತ್ತು. ಸೊ ಈಗ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್ ಸರ್. ಸರ್ ಇವಾಗ ತಾನೇ ಹೇಳಿದ್ರು ಹೇಳಂಗಿಲ್ಲ ಅಂತ, ಮತ್ತೆ ಕೇಳಿದ್ರೆ ಹೇಗೆ? ಇಲ್ಲ ಆ ಥರದ್ದೇನಿಲ್ಲ. ಇಟ್ಸ್ ಅ ಪಾಸಿಟಿವ್ ರೋಲ್. ಸಾರಿ, ನೀವು ಡಿಟಾಕ್ಸ್ ನಾವು ಡಿಟಾಕ್ಸ್ ಆಗ್ತಾ ಇದ್ದೀವಿ. ಯಾ ಶೋ ಮೇ ಬಿ ನಮ್ಮ ಯೋಚನೆಗಳು ಬದಲಾಗ್ಬೋದು, ಯಾರಿಗೂ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಶ್ರೀರಾಮ್, ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ, ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್ ನಮ್ಮನ್ನಂಟು ಡಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಪಲ್ಟಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದು ಅವರ ಫಸ್ಟ್ ಚಿತ್ರಕ್ಕೆ ಆ್ಯಕ್ಚುಲಿ ಕೇಳಿದ್ರು, ಬಟ್ ಕಾರಣಾಂತರದಿಂದ ಹಾಗಕ್ಕಾಗಿರಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟಲ್ಲಿ ಏನೇನಿದೆಯೋ ಅದನ್ನು ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಅಂತ ಹೇಳ್ಬೋದು. ಅಷ್ಟೇ, ನಥಿಂಗ್ ಮೋರ್ ಇನ್ ದಿಸ್. ಮೀಟ್ ಮಾಡಿದ್ದು ಲಂಕೆಗೆ ತುಂಬ ನಮ್ಮನ್ನು ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಡಿಟಾಕ್ಸ್ಗೂ ಕೂಡ ನಿಮ್ಮ ಸಹಾಯ, ನಿಮ್ಮ ಪ್ರೀತಿ ಇರಲಿ ಅಂತ ನಾನು ಥ್ಯಾಂಕ್ ಯು, ಸಿಗಲಿ ಅಂತ ನಾನು ಯಾಕೆ ಸರ್? Hi guys, my name is Ritania and
speaking Kannada. I don't know much of Kannada, so that's why, yeah. Any questions? ನಮಸ್ಕಾರ, ನಾನು ಪೂಜಾ ರಾಮಚಂದ್ರ. ಡಿಟಾಕ್ಸ್ ಮೂವಿಯಲ್ಲಿ ನನ್ನ ರೋಲ್ ಏನಂದ್ರೆ ಇವತ್ತು ನಾನು ಹೇಳಲ್ಲ, ಅದಕ್ಕಿಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಆವಾಗ ನಾನು ಹೇಳ್ತೀನಿ. ಆದರೆ ಹೇಳೋ ಹಾಗೆ ಸರ್ ತುಂಬ ಚೆನ್ನಾಗಿ ಎಲ್ಲರನ್ನೂ ಕಾಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಕಿಶೋರ್ ಸರ್ನ ಮಾತ್ರ ಮಿಸ್ ಮಾಡಲಿಲ್ಲ. ಅವರು ಫಸ್ಟ್ ಡೇ ಇಂದಾನು ನನಗೆ ಅವರೇ ಬೇಕು ಅಂತ, ಅವ್ರ ಡೇಟ್ ಸಿಗ್ತಾ ಇಲ್ಲ ಬಟ್ ಸ್ಟಿಲ್ ಅವರೇ ಬೇಕು ಅಂತ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ರು. ಅವ್ರು ಬೇರೆ ಯಾರನ್ನೇ ಇಮ್ಯಾಜಿನ್ ಮಾಡೋದು ಎಂಡಲ್ಲಿ ಕಿಶೋರ್ ಸರ್ನೇ ಬರ್ತಾ ಇತ್ತು, ಅವ್ರಿಗೆ ಅದೇ ಹೆಸರೇ ಬರ್ತಾ ಇತ್ತು. ಸರ್ ನಾನು ಫಸ್ಟ್ ಡೇ ಇಂದ ಸ್ಟೋರಿ ಹೇಳುವಾಗ ಕಿಶೋರ್ ಸರ್ನೇ ಮೈಂಡಲ್ಲಿ ಇಟ್ಕೊಂಡು ಮೂವಿನ ಮಾಡಿರೋ ಥರ ಇತ್ತು ಅದು. ಸೊ ನಾನು ಹೇಳಿದೆ ಸರ್ ನೀವು ಬೇರೆ ಯಾರಿಗೂ ಚೇಂಜ್ ಮಾಡಬೇಡಿ, ಸರೇ ಇರಲಿ, ಕಿಶೋರ್ ಸರೇ ಇರಲಿ, ಅವ್ರ ಡೇಟ್ ಸಿಕ್ಕಿಲ್ಲ ವೆಯ್ಟ್ ಮಾಡೋಣ ಸರ್ ಪರವಾಗಿಲ್ಲ ಅಂತ ಫಸ್ಟ್ ಡೇಯಿಂದ ಅವರಿಗೆ ವೆಯ್ಟ್ ಮಾಡಿರುವಂಥ ಮೂವಿ ಇದು. ಆ್ಯಂಡ್ ಕಿಶೋರ್ ಸರ್ನ ನೀವು ಇಷ್ಟು ವರ್ಷ ನೋಡದೇ ಇರುವಂಥ ರೋಲ್ ಅದು. ಆ್ಯಕ್ಚುಲಿ ನೀವು ಡೆಫಿನೆಟಾಗಿ ನೋಡಿರೋಕ್ಕೆ ಚಾನ್ಸೇ ಇಲ್ಲ, ಆ ಥರ ರೋಲ್ ಇದೆ ಅವ್ರದ್ದು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೂವಿ ಸರ್ ತುಂಬ ಇಂಪ್ರೂವೈಸ್ ಮಾಡಿ ತುಂಬ ಸಿಂಪಲ್ ಅಂದ್ಕೊಂಡಿದ್ರು, ಬಟ್ ಈಗ ಸಕ್ಕಲಾಗಿ ಬಂದಿದೆ. ಎಲ್ಲರೂ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡುವಂಥ ಮೂವಿ. ಇಲ್ಲ ಸರ್ ನನಗೆ ಹೇಳಿದ್ದು, ನಾನು ಹೇಳಿದ್ದಲ್ಲ ಸರ್. ಇಲ್ಲ ಸರ್, ತುಂಬಾ ಬೇರೆ ಎಲ್ಲರೂ ಡೇಟ್ ಸಿಗ್ತಾ ಇರಲಿಲ್ಲ ಸರ್, ಅಷ್ಟು ಬ್ಯುಸಿ ಇದ್ರು. ಬೇರೆ ಹೆಸರೆಲ್ಲ ತಗೊಳ್ತಾ ಇದ್ರು. ಅವಾಗ ಸರ್ಗೆ ಹೇಳಿದೆ ಸರ್ ನೀವು ತುಂಬಾ ಸ್ಟೋರಿನ ಅವ್ರಿಗೆ ಮಾಡಿದ್ದೀರಾ, ನೀವು ಅವ್ರನ್ನೇ ಹಾಕೊಂಡ್ಬಿಡಿ ಸರ್, ಹೋಗ್ಲಿ ಬಿಡಿ ಸರ್, ಬೇರೆ ಯಾರು ಯೋಚನೆ ಮಾಡಬೇಡಿ ಅಂತ ನಾನೇ ಹೇಳಿದೆ. ಆ ಥರ ಸರ್ ಅದಷ್ಟೇ. ಸರ್ ಇದು ನನ್ನ 3ನೇ ಸಿನಿಮಾ. ಇಲ್ಲ ಏನಂದ್ರೆ ಪೂಜಾ ರಾಮಚಂದ್ರ ನಾನು ಕಥೆ ಮಾಡೋದ್ರ ಜೊತೆಯಿಂದನೂ ನನ್ನ ಜೊತೆ ಟ್ರಾವೆಲ್ ಮಾಡಿದೆ, ಸೊ ಹಾಗಾಗಿ ಆ ರೀತಿ ಅವ್ರ ಪಾತ್ರ ಇನ್ನೂ ಬಂದಿಲ್ಲ. ಈಗ ಬ್ಯಾಲೆನ್ಸ್ ಏನಿದೆಯಲ್ಲ ಅದ್ರಲ್ಲಿ ಬರುತ್ತೆ. ಮತ್ತೆ ಅದು ಪಾಪ ಅದಕ್ಕೆ ನಮ್ಮ ಹುಡುಗಿ ಬೇರೆಯವರೆಲ್ಲ ಸುತ್ತಿ ಬಳಸಿ ಹೇಳಿದ್ದು. ಬಟ್ ಹೇಳ್ಬಾರ್ದು ಅಂದ್ರೆ ನಾನು ಹೇಗೆ ಹೇಳಿ, ನಾನು ಇನ್ನೂ ರೋಲ್ ಆಗಿಲ್ಲ ಅಂತ ಹೇಗೆ ಹೇಳಿ, ಅದಕ್ಕೆ ಈ ತರ ಸುತ್ಕೊಂಡು ಬಂದೆ ಅಷ್ಟೇ. ಎಡಿಟರ್ಗೆ ಅದೇ ಅನ್ಸ್ತಂತೆ, ಈ ಹುಡುಗಿ ಇಲ್ವಲ್ಲ ಸಿನಿಮಾದಲ್ಲಿ ಅಂತ ಡೌಟ್ ಬಂತು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. ಇರುವಂತಹ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಎಲ್ಲರೂ ವಶೀಕರಣಕ್ಕಾಗಿ ಚಿತ್ರ ಮಾಡ್ತಾರೆ, ಆದರೆ ಇದು ನಿರ್ವಿಷೀಕರಣಕ್ಕಾಗಿ ಚಿತ್ರ ಮಾಡ್ತಿದ್ದಾರೆ. ಸಮಾಜದ ಕೊರೆಗಳನ್ನೆಲ್ಲ ಎಲ್ಲರೂ ಉದ್ಯಮದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ರಾಮ್ ಪ್ರಸಾದ್ ಅದನ್ನು ಮಾಧ್ಯಮ ಅಂತ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದಿನ ಚಿತ್ರಗಳಿಗೂ ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ದೇವೆ. ಈ ಚಿತ್ರವನ್ನು ಅವರು ಭಾಳ ಈ ಹಿಂದಿನಂತೆಯೇ ಇಷ್ಟಪಟ್ಟು ಮಾಡ್ತಿದ್ದಾರೆ. ಆ ಇಷ್ಟಗಳನ್ನು ಒಪ್ಪಿಕೊಂಡೇ ಈ ಚಿತ್ರದ ಭಾಗವಾಗಿ ದುಡಿದಿದ್ದಕ್ಕೆ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ. ವಶೀಕರಣ ಯಾಕೆ ಹೇಳಿದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಜನರನ್ನು ಸೆಳೆಯೋದಕ್ಕಾಗಿ ಅಂತೇಳಿ ನಾವು ಚಿತ್ರ ಮಾಡ್ತಿರ್ತೇವೆ, ನಮ್ಮ ಚಿತ್ರವನ್ನೇ ಬಂದು ನೋಡಿ ಅಂತ ಹಕ್ಕೊತ್ತಾಯ ಮಾಡ್ತೇವೆ. ಆದರೆ ಈ ಚಿತ್ರವನ್ನು ನಿರ್ವಿಷೀಕರಣ ಮಾಡ್ಕೊಂಡಿದ್ರೆ ವಿಷಯ ಎಷ್ಟು ಉಳಿದಿರಬಹುದು ನಮ್ಮಲ್ಲಿ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಹಿರಣ್ಯನವರು ಒಂದ್ಸಲಿ ಒಂದು ಮಾತು ಹೇಳಿದರು, ಇಲ್ಲಿ ಪ್ರಭಾವ ಪರಿಣಾಮದ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಲ್ಲ, ಅದರ ಬಗ್ಗೆ ನೆನಪಾಯಿತು. ತುಂಬಿದ ಸಭೆಯಲ್ಲಿ ಒಮ್ಮೆ ಅವರು ಯಾರು ಹೇಳಿದ್ರಂತೆ, ನೋಡಿ ನೀವು ಲಂಚಾಚಾರ ಭ್ರಷ್ಟಾಚಾರ ನಾಟಕಗಳನ್ನು ತುಂಬ ಮಾಡಿದ್ದೀರಿ, ಏನಾದರೂ ಬದಲಾವಣೆ ಆಗಿದೆಯೇ ಸಮಾಜದಲ್ಲಿ? ಬದಲಾವಣೆ ತರೋಕ್ಕೆ ಸಾಧ್ಯವಿದೆಯೇ? ಲಂಚ ನಿಂತಿದೆಯೇ ಅಂದಾಗ ಥಟ್ಟನೆ ಉಕ್ಕುಟದಲ್ಲಿ ಎಲ್ಲಿ ನಿಂತಿದೆ ಅಂತ ಕೇಳಿದಾಗ, ನಿಂತಿದೆ ನೋಡಿ, ಲಂಚ ಭ್ರಷ್ಟಾಚಾರ ಎಲ್ಲ ಗಟ್ಟಿಯಾಗಿ ನಿಂತಿದೆ ಅನ್ನಂತೆ. ನಿರ್ವಿಷೀಕರಣ ಒಂದು ಮಾಧ್ಯಮದ ಮುಖಾಂತರ ಸುಲಭ ಸಾಧ್ಯವಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೀಗಿಟ್ಟಿರುವ ದಾಪುಗಾಲಿದೆಯಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಮನಸ್ಥಿತಿ, ಯಾಕಂಥ ದಾನ ಪ್ರಕ್ರಿಯೆ. ಅದು ದಾನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಸಂಗ್ರಹ. ಈ ಸಂಗ್ರಹ ನಮ್ಮೆಲ್ಲರಿಗೂ ಗೊತ್ತಿದೆ. ಅನ್ಯಗ್ರಹವಾಸಿಗಳಾಗಿ ಬದುಕ್ತಿರುವಂಥವರು ಸಂಗ್ರಹ ಹೇಗೆ? ನಮ್ಮ ನೆಲದಲ್ಲೇ ನಾವು ಆದರೆ ಅನ್ಯ, ಬೇರೆನ್ನೆಲ್ಲಿ ಆಗುವೆವು ಮಾನ್ಯರಾಗೋದಕ್ಕೆ ಈ ಥರದ ದೃಶ್ಯ ಮಾಧ್ಯಮದ ಬಳಕೆ ಮಾಡುವಂಥದ್ದು ಅನೂಚಾನ ನಡ್ಕೊಂಡು ಬಂದಂಥ ಪದ್ಧತಿ. ಈ ಪದ್ಧತಿ ರದ್ದತಿ ಆಗದೇ ಇರಲಿ, ರಾಮ್ ಪ್ರಸಾದ್ ಅಂಥವರು ಇಂಥ ಅನೇಕ ಮಾಧ್ಯಮದ ಸದ್ಬಳಕೆ ಚಿತ್ರಗಳನ್ನು ಮಾಡ್ತಾ ಹೋಗಲಿ ಅನ್ನೋದೊಂದು ಆಶಯಕ್ಕಾಗಿ ಜೊತೆಗೂಡಿದ್ದೇನೆ. ಅವರು ಈ ಹಿಂದೆ ಬೇರೆ ಚಿತ್ರಗಳಿಗೂ ಹೇಳಿದ ಹಾಗೆ ಈ ಚಿತ್ರಕ್ಕೂ ಪೂರ್ಣ ಅಂದ ಏನು ಚಿತ್ರದ್ದು ಪೂರ್ಣ ಕಥೆ ಅಂತ ನನಗೂ ಹೇಳಿಲ್ಲ. ಅವರು ಈ ಪಾತ್ರಕ್ಕೆ ಹೀಗಿರಬೇಕು, ಇದಾದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ದೇಶಕರ ಮಾಧ್ಯಮ ಆಗಿರೋದ್ರಿಂದ, ನಿರ್ದೇಶಕರ ನಟನವಾಗಿರೋದ್ರಿಂದ ಅವ್ರು ಹೇಳಿಕೊಟ್ಟಿದ್ದನ್ನು ಚಾಚು ತಪ್ಪದೆ ಮಾಡಲಾಗಿದೆ.
ಈ ಇಡೀ ತಂಡಕ್ಕೆ ವಿಶೇಷವಾದ ಮನ್ನಣೆ, ಆಭಾರ ಜೊತೆಗೆ ತಾವೆಲ್ಲರೂ ಎಂದಿನಂತೆ ಕೈ ಹಿಡಿದು ನಡೆಸಿ ಇದನ್ನು ದಡ ಸೇರಿಸಬೇಕು ಅಂತ ನಾನು ವಿನಮ್ರಪೂರ್ವಕವಾಗಿ ಬಾಗಿದ ಶಿರ ಮುಗಿದ ಕರದ ನಮನೊಂದೊಟ್ಟಿಗೆ ತಿಳಿಸ್ಬಿಡ್ತೇನೆ. ಅದೇ ಪ್ರಾಯ ಇದರಲ್ಲೂ. ಆದರೆ ಇದನ್ನು ಕನ್ನಡಿಯಿಂದ ಹೇಳಿದ್ದಾರಲ್ಲ, ಅದನ್ನು ಒಪ್ಪಿಕೊಳ್ತೇನೆ. ಸಮಾಜಕ್ಕೆ ನಾವು ಹಿಡಿದ ಅಂದರೆ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು, ಅನೇಕ ಮನಸ್ವಭಾವದವರು, ಮನೋಭೂಮಿಕೆಯವರು ನಮ್ಮ ನಡುವೆ ಸಿಗ್ತಾರೆ. ಹಾಗೆಲ್ಲ ಸಿಕ್ಕದವರು ಆಯಾ ಸಂದರ್ಭದಲ್ಲಿ ಹೇಗೆಲ್ಲ ವರ್ತಿಸ್ತಾರೆ, ಅವರು ದುಂಡಾವರ್ತಿ ಏನು ಅನ್ನೋದನ್ನು ಈ ಪಾತ್ರದ ಮುಖಾಂತರ ಹೇಳಿ ರಾಮಪ್ರಸಾದ್. ವಿಷ ತುಂಬಿದೆ, ನಾವೆಲ್ಲ ವಿಷಕಂಠರೆ, ನೀಲಕಂಠರೆ. ವಿಷ ತುಂಬಿ ತುಡುಕ್ತಿದೆ. ನಾವು ತುಂಬ ಸಂಧಿಯಲ್ಲಿ ನಿಂತ ಕಬೀರರ ಹಾಗೆ ಸುಮ್ಮನೆ ಹೇಳೋದಿಲ್ಲ. ಇದಕ್ಕೆ ಪರಿಸರ ಮತ್ತು ಪರಿಸ್ಥಿತಿಯ ಕೊಡುಗೆ ಹೇರಳ ಇದೆ. ನಿರ್ವಿಷೀಕರಣ ಆಗಲಿ ಅನ್ನೋ ಆಶಯ ಈ ಚಿತ್ರದ್ದು ಅಂತ ನಾನು ಭಾವಿಸಿದ್ದೇನೆ.